ಹಾಯ್ ಎಲ್ರಿಗೂ ನಮಸ್ಕಾರ. ಮಲ್ನಾಡ್ ಸ್ವಾಚ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಅಮ್ಮನ ಮನೆ ಸಾಗರಕ್ಕೆ ಬಂದಿದ್ದೀನಿ. ಇವತ್ತು ಒಂದು ಸಣ್ಣದಾಗಿ ಗಾರ್ಡನ್ ಟೂರ್ ಮಾಡೋಣ ಅಂತ ಇದ್ದೀನಿ. ಸೊ ಇವರೇ ನಮ್ಮಮ್ಮ. ಮಮ್ಮಿ ಹಾಯ್ ಅಂತ. ಹಾಯ್. ನಮ್ಮಮ್ಮ ತುಂಬ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಿಡಗಳನ್ನ ನಾನು ತೋರಿಸ್ತೀನಿ ಇವಾಗ. ಓಕೆ, ಇವಾಗ ತುಂಬ ಗಿಡಗಳನ್ನೆಲ್ಲ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ಗ್ರೋ ಆಗಿದೆ. ಸೊ ಇವಾಗ ಜನರಿಗೆ ಏನೆಲ್ಲ ಟಿಪ್ಸ್ ಕೊಡ್ತೀರಾ? ಅಂದರೆ ತುಂಬ ಜನರಿಗೆ ಸರಿಯಾಗಿ ಗಿಡಗಳು ಬೆಳೆಯಲ್ಲ, ಹುಳಗಳೆಲ್ಲ ಬರುತ್ತೆ, ಮತ್ತು ಗ್ರೋ ಕೂಡ ಸರಿಯಾಗಿ ಆಗಲ್ಲ. ಏನು ಟಿಪ್ಸ್ ಕೊಡ್ತೀರಾ? ಟಿಪ್ಸ್ ಕೊಡ್ತೀನಿ ನಾನು. ಈಗ ಗಿಡಗಳು ಫಸ್ಟ್ ನೋಡ್ಕೊಳ್ಳಿ, ಅದಕ್ಕೆ ತಕ್ಕ ಹೇಗೆ ನಾನು ಬೆಳೆಸೋದು, ಹೇಗೆ ಅದಕ್ಕೆ ಗೊಬ್ಬರ ಹಾಕಬೇಕು ಎಲ್ಲ ಹೇಳ್ತೀನಿ ಒಂದೊಂದೇ. ಓಕೆ ಓಕೆ, ಇವಾಗ ಗಿಡಗಳನ್ನ ನೋಡ್ತಾ ನೋಡ್ತಾ ಒಂದೊಂದೇ ನೀವು ಟಿಪ್ಸನ್ನು ಕೊಡ್ತೀರಾ? ಹೌದು. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಈ ಗಿಡ ಸತ್ತೋಗಿತ್ತು, ಈಗೀಗ ನೀರು ಹಾಕಿ ಚೆನ್ನಾಗಾಗಿದೆ, ಚೆಂದ ಹೂ ಬಿಟ್ಟಿದೆ ನೋಡಿ, ತುಂಬ ಹೂ ಬಿಟ್ಟಿದೆ. ಮತ್ತು ಇಲ್ಲೊಂದು ಸೂರ್ಯಗೆಡ್ಡೆ ಇದು ಇದೆ, ಗಿಡ ಇದೆ, ಸ್ವರ್ಣಗೆಡ್ಡೆ. ನಾನು ಹಾಕಿದ್ದೆ, ಗೆಡ್ಡೆ ಹಾಕಿದ್ದೆ, ಹೀಗಾಗಿದೆ ನೋಡಿ. ಇದು ಒಂದು ವರ್ಷ ಆಯ್ತಾ? ಒಂದು ವರ್ಷ ಆಗಿಲ್ಲ, ಒಂದು 3-4 ತಿಂಗಳಾಗಿದೆ ಅಷ್ಟೇ. ಇದು ಒಂದು ವರ್ಷಕ್ಕೆ ತೆಗಿಬೇಕಾ? ಒಂದು ವರ್ಷಕ್ಕೆ ತೆಗಿಬೋದು, ಸಾರಿಗೆ ಬರುತ್ತೆ. ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಲರ್ ರೆಡ್, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮರೂನ್ ಇದೆ ಕಲರ್ ಅಲ್ವಾ? ಇದರಲ್ಲಿ ಕಲರ್ ಇರುತ್ತೆ. ನಂಗೆ ಇದು ಇಷ್ಟ ಅಂತ ಇದು ಒಂದು ತಂದು ಹಾಕಿದ್ದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಮತ್ತೆ ಬಕೆಟಲ್ಲಿ ಇದೆ. ಓ, ಬಕೆಟ್ ಅಲ್ಲಿ ಇದೆ. ಸ್ವಲ್ಪ ಮಣ್ಣಲ್ಲಿದೆ, ಸ್ವಲ್ಪ ಮಣ್ಣಲ್ಲಿದೆ. ಅದೇ ಚೆನ್ನಾಗಿದೆ. ಇದು ಅಬ್ಬಲ್ಗೆ ಹೂ, ಕನಕಾಂಬರ ಅಂತಾರೆ ಅದು. ಇದು ಈಗ ಸೀಸನ್ ಆಯಿತು, ಸ್ವಲ್ಪ ಇದೆ ಹೂ. ಅದು ತುಂಬ ಬೆಳೆದಿತ್ತು, ನಾನು ಕಟ್ ಮಾಡಿ ಬಿಸಾಕ್ತೀನಿ, ಆದರೂ ಈ ಥರ ಬೆಳೆದಿದೆ. ಅದಕ್ಕೆ ಮಣ್ಣು ಚೆನ್ನಾಗಿರ್ಬೇಕು, ಮೆದು ಇರಬೇಕು, ಈ ಥರ ಆಗುತ್ತೆ ಗಿಡ ಎಲ್ಲ ಒಳ್ಳೆ ಬೆಳೀತದೆ. ನಮ್ಮನೇಲಿ ಏನು ಹಾಕಿದ್ರು ಒಳ್ಳೆ ಬೆಳೀತದೆ. ಇದು ದಾಸವಾಳ ಗಿಡನಾ? ಇದು ಬಿಳಿ ದಾಸವಾಳ ಆಗೋದೇ ಕಷ್ಟ. ಹೌದು. ಅದು ನಮ್ಮನೇಲಿ ಇದೆ, 1-2 ಗಿಡ ಇದೆ. ಬೆಳಗ್ಗೆ ಹೂ ತೆಗ್ದಿದ್ದೆ, ಹಾಗಾಗಿ ಹೂ ಇಲ್ಲ ಇದರಲ್ಲಿ, ಮೊಗ್ಗಿದೆ. ಮತ್ತೆ ಇದು ದಾಸವಾಳನೇ. ಓಕೆ. ಇದೊಂಥರ ಪೀಚ್ ಕಲರ್ ಅಲ್ವಾ ಇದು? ಹೌದು, ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ, ಮೊಗ್ಗಾಗಿದೆ. ಅದೆಲ್ಲ ಇದರಲ್ಲೇ ಇದೆ, ಪಾಟಲ್ಲಿ ಹಾಕಿ ಮಾಡಿದ್ದಾರೆ, ಚೆನ್ನಾಗುತ್ತೆ. ಇದು ಮಲ್ಲಿಗೆ ತರನೇ, ಬಟ್ ಮಲ್ಲಿಗೆ ಅಲ್ಲ, ಇದು ಮುತ್ತು ಮಲ್ಲಿಗೆ. ಇದು ಮುತ್ತು ಮಲ್ಲಿಗೆ ತುಂಬಾ ಆಗುತ್ತೆ, ಈಗ ಸ್ವಲ್ಪ ಕಡಿಮೆ ಆಗಿದೆ, ಸೀಸನ್ ಆಗಿದೆ ಇದು. ಫ್ರೆಂಡ್ಸ್, ನಿಮಗೆ ಈ ಗಿಡದ್ದು ಹೆಸರು, ಹೂವಿನ ಹೆಸರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಮುತ್ತು ಮಲ್ಲಿಗೆ. ಮತ್ತೆ ಇದು ನೋಡಿ, ಒಂದು ಗಿಡ ತಂದು ಹಾಕಿದ್ದೆ, ತುಂಬಾ ಆಗಿದೆ ಇದು. ಓ, ಇದು ಗೊಂಚಲಾಗಿದೆ, ಉದ್ದ ಹೋಗುತ್ತೆ, ಅದು ತುಂಬಾ ಉದ್ದ ಹೋಗುತ್ತೆ, ನಮಗೆ ಸಿಕ್ಕಲ್ಲ, ತುಂಬಾ ಹೈಟ್ ಆಗಿದೆ ಈ ಗಿಡ. ಅದು ಮೊನ್ನೆ ಮಳೆಗೆಲ್ಲ ಸ್ವಲ್ಪ ಬಗ್ಗಿದೆ. ಓ, ತುಂಬಾ ಆಗುತ್ತೆ. ಮೊನ್ನೆ ಜೋರಾಗಿ ಮಳೆ ಬಂತಲ್ವಾ, ಅದಕ್ಕೆಲ್ಲ ಸ್ವಲ್ಪ ಬಗ್ಗಿದೆ. ಚೆನ್ನಾಗಿರುತ್ತೆ, ಅದು ರೋಡ್ ಸೈಡ್ ಎಲ್ಲ ಇರುತ್ತೆ. ಫುಲ್ ಮೇಲೆ ಹೋಗಿದೆ ನೋಡಿ ಗಿಡ. ಇದು ನೀರು ಗಿಡ, ಯಾವತ್ತೂ ಆಗುತ್ತೆ, 24 ಗಂಟೆನೂ ಹೂ ಆಗುತ್ತೆ. ಅದು ಬೇಗ ಬಾಡುತ್ತೆ, ನೀರು ಹಾಕ್ತಾ ಇರಬೇಕು ಇದು. ಮತ್ತು ಇದೂ ಹೂವೇ, ಯಾವತ್ತು ಚೆನ್ನಾಗಾಗುತ್ತೆ, ಕಲರ್ ಹೂ ಇರುತ್ತೆ ಇದರಲ್ಲಿ ಎಲ್ಲ ಹಾಕಿದ್ದೀನಿ. ಮತ್ತು ಇದು ಮೆಹಂದಿ ಗಿಡ, ಇದು ಮೊನ್ನೆ ಒಂದು 2-3 ತಿಂಗಳಾಯಿತು ಹಾಕಿ, ಮೆಹಂದಿ ಗಿಡ. ಅದಕ್ಕೆ ಒಂದು ಹಾಗಲಕಾಯಿ ಬಳ್ಳಿ ಹೋಗಿದೆ, ಅದರಲ್ಲಿ ಒಂದು ಹೂ ಆಗಿದೆ. ಇಲ್ಲಿ ಹಾಗಲಕಾಯಿ ಆಗಿದೆಯಾ? ಹಾಗಲಕಾಯಿ ಆಗಿಲ್ಲ, ಒಂದು ಹೂ ಬಿಟ್ಟಿದೆ ಅಷ್ಟೇ. ಮತ್ತು ಇದು ಪೇರ್ಲೆ ಸಸ್ಯ, ಒಂದು 6-7 ತಿಂಗಳಾಯಿತು ಇದು ತಂದು ಹಾಕಿ, ಪೇರ್ಲೆ ಸಸ್ಯ. ಇಲ್ಲಿ ಸ್ವಲ್ಪ ತೊಂಡೆಕಾಯಿ ಇದೆ, ಸ್ವಲ್ಪ ತೊಂಡೆಕಾಯಿ ಆಗಿದೆ ಇಲ್ಲಿ ಆಗಿದೆ. ಕಾಣಿಸ್ತಾ ಇದೆಯಾ? ಇಲ್ಲಿ ಆಗಿದೆ ನೋಡಿ, ತೊಂಡೆಕಾಯಿ ಆಗಿದೆ. ಇಲ್ಲಿ ನೋಡಿ, ತೊಂಡೆಕಾಯಿ ಆಗಿದೆ, ಸ್ವಲ್ಪ ಆಗಿದೆ. ಅದಕ್ಕೆ ಚಪ್ರ ಹಾಕಬೇಕಿತ್ತು, ಹಾಕಿಲ್ಲ. ಇದು ದಾಸವಾಳ ನೋಡು, ಇದು ಇಟ್ಟಿಗೆ ಕಲರ್, ಚೆನ್ನಾಗಿದೆ, ತುಂಬ ಬಿಡುತ್ತೆ. ಹೌದು, ತುಂಬ ಚೆನ್ನಾಗಿದೆ ಇದು ಕಲರ್. ಯಾರು ಕೇಳ್ತಾರೆ ಅವರಿಗೆಲ್ಲ ಕೊಡೋದು ಕಟ್ ಮಾಡಿ.
ಇದೇನು ಬಸ್ಲೆ ಸೊಪ್ಪಾ? ಇದು ಬಸಳೆ ಸೊಪ್ಪು ಹಾಕಿದ್ದು ಒಂದು 2-3 ತಿಂಗಳು ಆಯ್ತು ಅಷ್ಟೇ. ಈಗ ಚಪ್ಪರೆ ಹಾಕಿದ್ದೀನಿ. ಹಾಂ. ಅದೆಲ್ಲ ಬೀಜ ಬಿದ್ದು ಆಗಿದ್ದ. ಇದೆಲ್ಲ ಸ್ವಲ್ಪ ಬೀಜ ಹಾಕಿದ್ದು ನಾನು, ಕೆಂಪು ಅರಿವೆ. ಓಕೆ. ಬಸಳೆ ಸೊಪ್ಪು, ಕೆಂಪು ಬಸಳೆ ಸೊಪ್ಪು, ಅದು ಸಪೂರಾಗಿದೆ. ಈಗ ಕಟ್ ಮಾಡಬೇಕು, ಕಟ್ ಮಾಡಿ ಹಾಕಿದ್ರೆ ಕೆಂಪು ಬಸ್ಲೆ ಸೊಪ್ಪು, ಅದರಲ್ಲೂ ಬೇರೆ ಬೇರೆ ಬಸ್ಲೆ ಬೇರೆ ಸೊಪ್ಪು ಬೇರೆ ಇದೆಯಾ? ಇರುತ್ತೆ. ಓಕೆ. ಇದು ಈಗ ಆಗಿದೆ, ಚೆನ್ನಾಗಾಗಿದೆ. ಈಗ ನಾಳೆ ನಾಡ್ದು ಒಂದು ಸಾರಿನ ತೆಗೆದು ಹಾಂ, ಸಾರು ಮಾಡಬೇಕು, ಚೆನ್ನಾಗಾಗುತ್ತೆ. ಆಮೇಲೆ ಎಲ್ಲ ಚಿಗುರುತ್ತೆ. ಇದನ್ನು ಬಕೆಟಲ್ಲೇ ಹಾಕಿದ್ದೀರಾ? ಬಕೆಟಲ್ಲೇ ಹಾಕಿದ್ದೇನೆ. ವೇಸ್ಟ್ ಎಲ್ಲ ಇರುತ್ತಲ್ಲ, ತರಕಾರಿ ಕಟ್ ಮಾಡಿದ್ದೆಲ್ಲ ಓಕೆ ಓಕೆ. ಎಲ್ಲ ಹಾಕೋದು. ಮತ್ತೆ ಸ್ವಲ್ಪ ಬೂದಿ, ಸಗಣಿ ಹಾಂ, ಎಲ್ಲ ಹಾಕಬೇಕು. ಜಾಗ ಇಲ್ಲದೆ ಹೀಗೆ ಮಾಡ್ಬೋದು ಎಲ್ಲರೂ. ಎಲ್ಲ ವೇಸ್ಟೇಜು, ಎಲ್ಲ ವೇಸ್ಟ್ ಇದೆಲ್ಲ ತರಕಾರಿ, ಹಣ್ಣಿಂದು ಎಲ್ಲ ಸಿಪ್ಪೆ ಸುಲಿದೆಲ್ಲ ಇದ್ರಲ್ಲಿ ಹಾಕಬೇಕು. ಹಾಕಬೇಕು. ಚೆನ್ನಾಗಿ ಗ್ರೋ ಆಗುತ್ತೆ. ಮತ್ತೆ ಸ್ವಲ್ಪ ಹೀಗೆ ಚಪ್ರ ಮೊಡ್ಲಿಗೆ ಇಡ್ಲಿದ್ರೆ ಹೀಗೆ ಕೊಟ್ರೆ ಹೋಗುತ್ತೆ ಮುಂದೆ. ಅಲ್ಲಿ ಸಪೋರ್ಟಿಗೆ ಅಲ್ಲಿ ಕೊಡ್ತೀರಾ? ಹಾ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಚೆನ್ನಾಗಾಗಿದೆ. ಈಗ ಚೆನ್ನಾಗಿ ಬೆಳೆದಿದೆ. ಎಷ್ಟು ದಪ್ಪ ಇದೆ ನೋಡಿ. ಇದು ಎಲೆ ದಪ್ಪ ಇದೆ, ಇನ್ನೂ ದಪ್ಪ ಆಗುತ್ತೆ. ಅದು ಈಗ ಬೂದಿ ಗಿದಿ ಹಾಕಿದಷ್ಟೇ ಅದು ಗೊಬ್ಬರ. ಓಕೆ. ಚೆನ್ನಾಗಾಗಿದೆ. ಮಲ್ಲಿಗೆ ಹೂ, ಇದು ದುಂಡು ಮಲ್ಲಿಗೆ. ಇದು ಮೊನ್ನೆ ಬೆಂಗಳೂರಿಂದ ತಂದಿದ್ದು, ನಮ್ಮ ಮೈದನ ಮನೆಯದು. ಓಕೆ. ಒಂದು ವರ್ಷ ಆಯಿತು. ಈಗ ಹೂ ತುಂಬ ಬಿಟ್ಟಿತ್ತು. ಬಿಟ್ರ ಮೇಲೆ ಇದೆಲ್ಲ ಕಟ್ ಮಾಡಿದ್ದು ನಾನು. ಕಟ್ ಮಾಡಿ ಬಿಸಾಡ್ತೀನಿ, ಇಲ್ಲಾಂದರೆ ಅಲ್ಲೇ ಒಂಥರ ಆಗುತ್ತೆ. ಮತ್ತು ಇದು ನೀರು ಗಿಡ, ಅದರಲ್ಲೂ ಕಲರ್ ಹೂ ಆಗಿದೆ. ಇಲ್ಲ ಆಗಿದೆ ಅಲ್ಲ? ಆಗಿದೆ, ಹೌದು ನೋಡಿ. ಆಗಿದೆ. ಅದು ಬಕೆಟಲ್ಲೇ ಇದೆ. ಎಲ್ಲ ಬಕೆಟಲ್ಲೇ ಹಾಕಿ, ಬಕೆಟಲ್ಲೇ ಇದೆ. ಮತ್ತೆಂತ ಎಲ್ಲ ಬಕೆಟಲ್ಲೇ ಹಾಕಿ ಬೆಳೆಸಿದ್ದಾರೆ ಇವರು. ಮತ್ತು ಇಲ್ಲಿನೂ ಆಗಿದೆ. ಇದು ಆಗುತ್ತೆ, ಈ ಹೂ ಆಗುತ್ತೆ. ನಿಮ್ಗೆ ಗೊತ್ತಿದೆ ಅಲ್ಲ, ಹೆಸರು ಮರ್ತೋಗಿದೆ ನನಗೆ. ಫ್ರೆಂಡ್ಸ್, ಇದ್ರ ಹೂ ಹೆಸರು ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ಆಯಿತಾ? ಮತ್ತು ಇದು ಬಟನ್ ರೋಸ್. ಬಟನ್ ರೋಸ್ ನೋಡಿ. ಬಟನ್ ರೋಸ್ ಅದೊಂಥರ, ಇದೊಂಥರ, ಇದು ಬೇರೆ. ಇದು ಅದು ಎಲ್ಲ ಒಂದೇ. ಮತ್ತು ಈ ಎಲೆ ನೋಡಿ, ಈ ಎಲೆ ಏನೆಲ್ಲ ಇದು? ಇದು ಇದಕ್ಕೆ ಎಂತ ಅಂದರೆ ಲಿವರಿಗೆಲ್ಲ ಒಳ್ಳೇದಂತೆ. ಇದು ತಿಂದರೆ ಹುಳಿ ಇರುತ್ತೆ. ಓಕೆ. ಕಿಡ್ನಿಗೆ ಒಳ್ಳೇದಂತೆ ಇದು. ಅದಕ್ಕೆ ನಾನು ಹಾಕಿದ್ದೀನಿ 1-2 ಎಲೆ ಗಿಡ. ಕಿಡ್ನಿಗೆ ಒಳ್ಳೇದು. ಕಲ್ಲಿಗಿಲ್ಲ ಆದರೆ ಇದು ತಿಂದು ನೀರು ಕುಡಿದ್ರೆ ಹೋಗುತ್ತೆ ಅಂತ. ದಪ್ಪ ಇದೆ ಇದು ಎಲೆ, ದಪ್ಪ. ಎಲೆನೇ ಹಾಕಿದ್ರೆ ಬರುತ್ತೆ ಅದು. ತುಂಬ ದಪ್ಪ ಇದೆ, ಥಿಕ್ನೆಸ್ ಇದೆ. ಕೆಲವೊಂದು ಮನೆ ಮದ್ದು ಎಲ್ಲ ಇದೆ, ಗಿಡ ಎಲ್ಲ ಹಾಕಿದ್ದಾರೆ. ಮತ್ತು ಇದನ್ನು ನೀರು ಗಿಡ. ಯಾವುದು? ಇದನ್ನು ನೀರು ಗಿಡನೇ. ಹಾಂ. ಇದು ಅವಾಗ ನೋಡಿದ್ರಲ್ಲ ನೀವು, ಕೆಂಪು ಗಿಡ, ಅಲ್ಲಿ ಹೂ ತುಂಬ ಬಿಟ್ಟಿದೆ ಅಂತ, ಅದರಲ್ಲೇ ಯೆಲ್ಲೋ ಕಲರ್. ಹಾಂ. ಇದು ಚೆನ್ನಾಗಿದೆ. ಎಲ್ಲ ಬಕೆಟಲ್ಲೇ ಇದೆ. ಇದು ದಾಸವಾಳ, ಬಿಳೆ ದಾಸವಾಳದ ಗಿಡ. ಈಗ ಹಾಕಿದ್ದಷ್ಟೇ, ಸ್ವಲ್ಪ ಬಂದಿದೆ. ಇದು ಒಂದೆಲ್ಗ ಮೊನ್ನೆ ತಂದು ನಮ್ಮ ನಾದಿನಿ ಮನೆ ಹೋಗಿದ್ದೆ, ಆವಾಗ ತಂದಿದ್ದೆ ಅಲ್ಲಿಂದ, ಗದ್ದೆಯಿಂದ ಹಾಕಿದ್ದೀನಿ. ಮೊಮ್ಮಕ್ಕಳು ಬಂದರೆ ಬೇಕಲ್ಲ. ಇದು ನೋಡು, ಇದು ನೆಲನಲ್ಲಿ, ಇದು ನೋಡಿ ನೆಲನಲ್ಲಿ. ಇದು ಜಾಂಡಿಸ್ ಆದರೆ ಇದರಲ್ಲಿ ಔಷಧಿ ಮಾಡ್ತಾರೆ. ಅದಕ್ಕೆ ಒಂದು ತಂದು ಹಾಕಿದೆ, ಅದು ತುಂಬ ಆಗಿದೆ. ಇಲ್ಲೆಲ್ಲ ಇದೆ. ಅಂದ್ರೆ ಅದು ಬೀಜ ಬಿದ್ದಾಗುತ್ತೆ. ಇಲ್ಲೇ ನೋಡು, ತುಂಬ ಆಗಿದೆ. ಓ, ಇಲ್ಲೂ ಆಗಿದೆ ಅಲ್ಲ? ಇಲ್ಲೆಲ್ಲ ತುಂಬ ಆಗಿದೆ. ಅದ್ರ ಬೀಜ ಬಿದ್ದರೆ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ. ತುಂಬ ಆಗಿದೆ ಇಲ್ಲೆಲ್ಲ. ಇದೆಲ್ಲ ಸ್ವಲ್ಪ ಕಷ ಮಾಡಿ ಮಕ್ಕಳಿಗೆ, ದೊಡ್ಡವರೆಲ್ಲ ಕುಡಿಬೇಕು. ಇದು ವೈಟಲ್ಲಿ ಈ ಕಲರ್ ಇದೆ. ಮತ್ತು ಇಲ್ಲೊಂದು ಕಲರ್ ಇದೆ ನೋಡಿ, ಪಿಂಕ್ ಕಲರ್. ಇದು ಪಿಂಕ್ ಕಲರ್ ಎಲ್ಲ. ಇದು ಪಿಂಕ್ ಕಲರು, ಇದು ವೈಟ್ ಕಲರು. ಇಲ್ಲಿ ಒಂದಿದೆಯಲ್ಲ, ಇದು ವೈಟು, ಆ್ಯಂಡ್ ಇದು ಪರ್ಪಲ್. 3 ಥರದ್ದಿದೆ. ಮತ್ತು ಇದು ತುಂಬ ಇದೆ ನೋಡಿ. ಇದು ನೋಡಿ, ಕರಿಬೇವು ಗಿಡ ಮೊನ್ನೆ ಕಟ್ ಮಾಡಿದ್ದು, ಮಳೆಗೆ ಸ್ವಲ್ಪ ಹರಡಿದೆ. ಅದು ಎಲ್ಲ ಚಿಗುರಿತ್ತು, ದೊಡ್ಡದಾಗಿದೆ. ಇದು ದೊಡ್ಡದಾಗಿದೆ, ತುಂಬ ದೊಡ್ಡ ಮರ ಆಗಿತ್ತು. ಅದು ತುಂಬ ಸಣ್ಣದಿತ್ತು, ಇವಾಗ ಇಷ್ಟು ದೊಡ್ಡದಾಗಿದೆ. ಅದದ್ದು ಇದು ಎಂತ ಎಲ್ಲ ಬೀಜ ಬಿದ್ದು ಈ ಥರ ಆಗಿದೆ. ತುಂಬ ಇದು ಆಗಿದೆ, ಇಲ್ಲಿ ಆಗಿದೆ, ತುಂಬ ಆಗಿದೆ. ಬಸಳೆ ಸೊಪ್ಪು ಗಿಡನೂ ಸಣ್ಣದಾಗಿದೆ ನೋಡಿ, ಇಲ್ಲಿ ಚಿಕ್ಕದು ಸಣ್ಣದಾಗಿದೆ. ಇಲ್ಲಿ ಬಸಳೆ ಸೊಪ್ಪಿನ ಗಿಡ ಇದು ನೋಡಿ. ಆಗಿದೆ. ಮತ್ತು ಇದೊಂದು ಶೋ ಗಿಡ. ಇದು ನೋಡಿ, ಸಾಂಬಾರ್ ಬಳ್ಳಿ ನೋಡಿ ಎಷ್ಟಾಗಿದೆ. ಅಪ್ಪ,
ಇಲ್ಲಿ ನೋಡಿ ಕುಯ್ದಿದ್ದೀವಿ ನಾವು ತುಂಬ. ಹೆಂಗಾಗಿದೆ. ಹ್ಮ್. ಎಷ್ಟು ದೊಡ್ಡ ದೊಡ್ಡ ಎಲೆ ನೋಡಿದ್ರ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಎಲೆ ಅಂತ. ಇಲ್ಲಿ ನೋಡಿ ನನ್ನ ಅರ್ಧ ಕೈ ಇದು ಆಗುತ್ತೆ. ಇಷ್ಟ ಆಗಿದೆ ಇದು. ಒಳ್ಳೇದು, ಮಕ್ಕಳಿರೋ ಮನೇಲಿ ಇರಬೇಕಲ್ಲ. ಇಲ್ಲಿ ನೋಡಿ ಎಷ್ಟಾಗಿದೆ ನೋಡಿ. ಇದು ಶೋ ಗಿಡ. ಇದು ಶೋ ಗಿಡನಾ? ಇದೆಲ್ಲ ಶೋ ಗಿಡ. ಇದು ನೋಡಿ ಶೋ ಗಿಡ ಫಾಟಲ್ಲಿ ನೆಟ್ಟಿದ್ದೆ. ಒಳಗಡೆ ಇತ್ತು, ಮೊನ್ನೆ ಯಾಕೋ ಒಂಥರ ಆಗಿತ್ತು, ಹೊರಗಡೆ ಇಟ್ಟು ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಾಗಿದೆ. ಇದು ಝೀ ಗಿಡ. ಝೀ ಗಿಡ ಚೆನ್ನಾಗಾಗುತ್ತೆ. ಅದು ಒಂದೇ ಹಾಕಿದ್ದೆ, ಚೆನ್ನಾಗಿ ಬಂದಿದೆ. ಇದು ಒಂದು ಎಲೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಇದೂ ಶೋ ಗಿಡ, ಒಳಗಡೆ ಇಡೋದು. ಇದೆಲ್ಲ ಒಳಗಡೆ ಇಡೋದೆ. ಇದರಲ್ಲಿ ಹೂ ಆಗುತ್ತೆ, ಪಿಂಕ್ ಎಲ್ಲರೂ ಹೂ ಆಗುತ್ತೆ. ಓಕೆ, ಇದೆಲ್ಲ ಶೋ ಗಿಡ. ಶೋ ಗಿಡ ಇದೂ ಅಷ್ಟೇ. ಇದು ಲಿಲ್ಲಿ ಗಿಡ. ಪಾಟಲ್ಲಿ ಒಳಗಡೆ ಇಟ್ಟಿದ್ದೆ. ಇದೂ ಅದೇ ಶೋ ಗಿಡ. ಅದರಲ್ಲಿ ಒಂದು ಬಸಳೆ ಸೊಪ್ಪಾಗಿದೆ. ಇದು ನೆಲನಲ್ಲಿ ಅಲ್ಲ? ನೆಲನಲ್ಲಿ ಇದರಲ್ಲೂ ಆಗಿದೆ. ಇದರಲ್ಲೂ ಹಾಕಿ ಇದೂ ಆಗಿದೆ. ಇದು ಹೂವಿನ ಗಿಡ. ಇದನ್ನು ಶೋ ಗಿಡನಾ? ಇದು ಶೋ ಗಿಡ. ಓಕೆ. ಇದರಲ್ಲಿ ಹೂ ಬಿಡುತ್ತೆ, ಕೆಂಪು ಕೆಂಪು ಹೂ, ಸಣ್ಣ ಸಣ್ಣ ಹೂ ಬಿಡುತ್ತೆ ಇದರಲ್ಲಿ. ಹಾಂ. ಇದು ಪುಲಾವ್ ಎಲೆ. ಓಕೆ, ಪಲಾವ್ ಎಲೆ. ಇದು ಬಾಂಬೆ ಬಸ್ಲೆ. ಓಕೆ. ಸಾರಿಗೆಲ್ಲ ಬರುತ್ತೆ. ಸಾರು ಮಾಡ್ತಾರೆ ಇದ್ರಿ? ಸಾರು ಮಾಡ್ತಾರೆ. ಇದು ಶೋ ಗಿಡ. ಇದೂ ಶೋ ಗಿಡ. ಇದರಲ್ಲಿ ಹೂ ಆಗುತ್ತೆ, ಒಳ್ಳೆ ಹೂ ಆಗುತ್ತೆ. ಇದು ಗುಲಾಬಿ ಗಿಡ. ಮತ್ತು ದಾಸವಾಳ ಗಿಡ. ಇದೆಲ್ಲ ಎಲ್ಲ ಪಾಟಲ್ಲೇ ಇದೆ ದಾಸವಾಳ ಗಿಡ. ಇಲ್ಲೊಂದು ಸ್ವಲ್ಪ ಬಸಳೆ ಸೊಪ್ಪಿದೆ. ಇದು ಕರಿಬೇವಿನ ಗಿಡ ಬಂದಿದೆ ಇಲ್ಲಿ. ಇಲ್ಲಿ ಇದೆ, ದೊಡ್ಡ ಗಿಡ ಇದೆ. ಇದೇನು ಗಿಡ? ಶೋನಾ? ಶೋ ಗಿಡ. ಇದು ಇಲ್ಲೂ ದಾಸವಾಳ ಗಿಡ ಇದೆ. ಈ ಕಡೆ ಅಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪಿದೆ. ಇದಕ್ಕೆ ಜೋಶಿ ಕರಿಬೇವಿನ ಮರ ಅಲ್ವಾ? ಹೌದು, ಮೊನ್ನೆ ಕಟ್ ಮಾಡಿದ್ದು ಚಿಗುರಿದೆ ಮತ್ತೆ. ಇದು ನೋಡಿ, ಇದು ನುಗ್ಗೆ ಮರ. ಕಟ್ ಮಾಡಿದ್ದು ಈಗ ಚಿಗುರಿದೆ ಚಂದ. ಇದು ತುಂಬಾ ಹೈಟ್ ಆಗಿತ್ತು, ಕಟ್ ಮಾಡಿ ಇವಾಗ ಚಿಗುರು ಬಂದಿದೆ. ಮನೆಯಲ್ಲೇ ಬೆಳ್ಕೊಂಡು ಚೆನ್ನಾಗಿ ತಿನ್ಬೋದು ನೋಡಿ. ಮನೆಗೆ ಸಾಕು. ತುಳಸಿ ಗಿಡನೂ ಚೆನ್ನಾಗಿ ಬೆಳೆದಿದೆ ಇಲ್ಲಿ. ಇದೇನಿದು? ಇದು ಕೆಸ. ಇದರಲ್ಲಿ ಚಟ್ನಿ ಮಾಡ್ತಾರೆ, ಸಾರು ಮಾಡ್ತಾರೆ, ಮತ್ತು ಪತ್ರೊಡೆ ಎಲ್ಲ ಮಾಡ್ತಾರೆ. ಮನೆಯಲ್ಲೇ ಇದೆ ಸ್ವಲ್ಪ. ಮತ್ತು ಸೀತಾಫಲ ಮರ ಇದೆ. ಸೀತಾಫಲ ಆಗುತ್ತೆ ಸ್ವಲ್ಪ. ಇದು ಸೀತಾಫಲ ಮರ. ಇದು ಸೀತಾಫಲ ಆಗಿದೆ ಒಂದು. ಇಲ್ಲಿ ಒಂದೆಲ್ಗ. ಇದು ಬೇರೆ ಒಂದೆಲ್ಗ. ಅದು ತೋರಿಸಿದ್ದು ಅದು ಗದ್ದೆದು. ಇದು ಬೇರೆ ಕೃಷಿದು. ಇದನ್ನು ಬರುತ್ತೆ ಔಷಧಿಗೆ, ಎಣ್ಣೆ ಮಾಡಲಿಕ್ಕೆ ಎಲ್ಲದಕ್ಕೂ ಬರುತ್ತೆ. ಇದು ಒಂದು ಟಬ್ಬಲ್ಲಿ ಹಾಕಿದ್ದೀರಾ? ಇದೆಲ್ಲ ಒಂದು ಟಬ್ಬಲ್ಲಿ ಹಾಕಿ ಇಟ್ಟಿದ್ದೀನಿ. ಓಕೆ, ಆಗುತ್ತೆ. ಅದು ಸ್ವಲ್ಪ ಹಾಕಿದ್ರೆ ಸಾಕು, ಎಲ್ಲ ಕಡೆ ಬರುತ್ತೆ. ಮತ್ತು ಇದು ಅಮೃತ ಬಳ್ಳಿ ಇದೆ. ಅಮೃತ ಬಳ್ಳಿದೆ ಬೇರು. ಇದೆಲ್ಲ ಹೋಗಿದೆ ನೋಡಿ. ಬೇರು ಹೋಗಿ ಮೇಲೆ ಚಿಗುರಿದೆ. ಓಕೆ. ಕೆಳಗಡೆ ನಾ ಕಟ್ ಮಾಡಿದ್ದೆ, ಅದು ಬೇರು ಹೋದ್ರೆ ಸಾಕು. ಬೇರು ನೋಡಿ, ಇದು ಅಮೃತ ಬಳ್ಳಿ ಅಲ್ಲಿ ಬೇರು ಮೇಲೆ ಹೋಗಿದೆ, ಚಿಗುರಿದೆ ಚಂದ ಮಾಡಿ ಮೇಲೆ.
ಇದು ಇನ್ಸುಲಿನ್ ಗಿಡನಾ? ಇನ್ಸುಲಿನ್ ಗಿಡ, ಹೌದು. ಇದು ಶುಗರ್ ಇದ್ದವರಿಗೆ ಬೆಳಗ್ಗೆ ಎದ್ದು ಒಂದೊಂದು ಎಲೆ ತಿಂದು ನೀರು ಕುಡಿಬೇಕು. ಶುಗರ್ ಕಡಿಮೆ ಆಗುತ್ತೆ. ಇಷ್ಟು ಒಳ್ಳೆ ಗಿಡನ ಬೆಳೆಸಿದ್ದೀರಾ. ಇದಕ್ಕೆ ಏನೆಲ್ಲ ಗೊಬ್ಬರ ಹಾಕ್ತಾ ಇದ್ದೀರಾ, ಏನೆಲ್ಲ ಟಿಪ್ಸ್ ಕೊಡ್ತೀರಾ ಜನರಿಗೆ? ಗೊಬ್ಬರ ಏನಿಲ್ಲ, ಸ್ವಲ್ಪ ಸಗಣಿ ನೀರು ಮತ್ತು ಬೂದಿ ಸ್ವಲ್ಪ ಎಲ್ಲ ಹಾಕ್ತೀನಿ. ಮತ್ತು ತರಕಾರಿ ಎಲ್ಲ ನೆನೆಸಿ 2 ದಿನ ಇಟ್ಟು ಅದು ನೀರು ಗಾಳಿಸಿ, ಅಂದ್ರೆ ತರಕಾರಿ ಸಿಪ್ಪೆ ಮತ್ತೆ ಬಾಳೆಹಣ್ಣು ಸಿಪ್ಪೆ, ಫ್ರೂಟ್ಸ್ ಸಿಪ್ಪೆ ಎಲ್ಲ ಅಕ್ಕಿ ತೊಳೆದಿದ್ದ ನೀರು, ವೇಸ್ಟೇಜ್ ಎಲ್ಲ ಒಂದು ಟಬ್ಬಲ್ಲಿ ಪಾತ್ರೆಯಲ್ಲಿ ಹಾಕಿಟ್ಟು ಹಾಕಿಟ್ಟು ಒಂದ್ ಎಷ್ಟು ದಿನ ಇಡಬೇಕು? 1-2 ದಿನ ಇಡಬೇಕು. ಆಮೇಲೆ ಅದು ಸೋಸಿ ಚಂದ ಮಾಡಿ ಎಲ್ಲ ಗಿಡ ಬುಡಕ್ಕೆ ಹಾಕ್ಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಹಾಗೆ. ಮತ್ತೆ ಎಂತಾದ್ರು ಹುಳ ಗಿಡ ಇದ್ರೆ ಏನಾದ್ರು DDT ಪೌಡರ್ ಅದು ನೀರು ಮಾಡಿ ಹಾಕ್ಬೇಕು. ಮತ್ತೆ ಲಿಂಬೆ ಹಣ್ಣು ಹಾಕ್ತಾರಲ್ವಾ, ಲಿಂಬೆ ಹಣ್ಣು ರಸ, ಅದ್ರ ಜೊತೆಗೆ ಲಿಕ್ವಿಡ್ ಯಾವ್ದಾದ್ರು ಲಿಕ್ವಿಡ್ ಮಿಕ್ಸ್ ಮಾಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಹುಳ ಎಲ್ಲ ಹೋಗುತ್ತೆ. ಮತ್ತೆ ಸಗಣಿ ಎಲ್ಲ ಹಾಕ್ತಾರೆ, ಸಗಣಿ ಬೂದಿ, ಬೂದಿ ಎಲ್ಲ ಹಾಕ್ತಾರೆ. ಹಾಕ್ಬೇಕು. ನೀವು ಇದೇ ಹಾಕ್ತಾ ಇದ್ರಿ, ಚೆನ್ನಾಗಿ ಗ್ರೋ ಆಗಿದೆ. ಹೌದು. ಓಕೆ, ಇವತ್ತಿನ ಗಾರ್ಡನ್ ಟೂರ್ ಇದಾಗಿತ್ತು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಇದೊಂದು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಬಾಯ್.